ಮುಂದಿನ ತಿಂಗಳು 12 ಅಲ್ಲ 11 ಅಂದ್ರು. ಡೆವಿಲ್ ಅಂತ ನಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ ನಗು. ನನಗೆ ತುಂಬಾ ಇಡಿಸಿದೆ ದರ್ಶನ್ ಅವ್ರ ನಗು ಅದ್ರಲ್ಲಿ. ಆಮೇಲೆ ಒಂದು 2 ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರೆಯಕ್ಕಾಗಲ್ಲ. ಎಲ್ಲದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು. ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನಗೆ ಫೋನ್ ಮಾಡಿ ನನಗೆ ಅವರು 3 ದಿವಸ ಒಂದು ವಾರದ ನಂತರ ಅವರು ಈ ಘಟನೆನಾಗೆ ಒಂದು ದುರ್ಘಟನೆ, ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ. ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿ ಇಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡಿಡಿದ ದರ್ಶನ್ ಅವರು. ನಾನು ಎಂದೂ ಮರೆಯಕ್ಕಾಗಲ್ಲ. ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ಬರೇ ಆಗ್ಲಿ ಮತ್ತೊಬ್ಬರಾಗ್ಲಿ ಖಂಡಿತ ಅಷ್ಟು ಗುರ್ಸಕ್ಕಾಗಲ್ಲ. ಅವರು ನನ್ನನ್ನ D25 ಅಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವ್ರು ಭಾರಿ ಇದಾಗಿ ಕೇಳಿದ್ರು. ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು, ನಾ ಬರ್ತಾ ಇದ್ದೀನಿ ಕಣಪ್ಪ ಅಂತಾನೆ ಹೇಳಿದೆ ನಾನು. ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ, ನಾನು ಅವ್ರನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದ್ದೀನಿ, ಎಂದೂ ದರ್ಶನ ನೀನ್ ಕೈ ಬಿಡಬಾರ್ದು ಅಂತಂದ್ರೆ. ದರ್ಶನ ನಾನು ಕೈ ಬಿಡೋದು, ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಜವಾಗ್ಲೂ ನನಗೆ ದ್ವಾರಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡು ಬರೆದ್ರು. ನಿಜವಾಗ್ಲೂ ಅಭಿಮಾನಿಗಳೇ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ. ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈ ಬಿಡಲ್ಲ. ಅದ್ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವವನ್ನು ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರನೆ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಗಳಿಸಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಅಲ್ಲ, ಇಡೀ ವಿಶ್ವನೇ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು. ಒಬ್ಬ ಮನುಷ್ಯನಿಗೆ ಇಂಥ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು. ಆ ತರ ನಡೆಸಲಿ ಅಂತ ನಾನು ನನ್ನ ತಾಯಿಯವ್ರ ಹತ್ರ, ಭುವನೇಶ್ವರಿ ತಾಯಿ ಹತ್ರ, ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು, ಅವ್ರ ತಂದೆಯವರು ತುಗದೀಪ್ ಶ್ರೀನಿವಾಸರವರು, ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾಕಾಲ ಇರಲಿ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗ್ಲಿ. ನೊಂದು ಹೊರಗಡೆ ಇರ್ಬೇಕಾಗಿತ್ತು ನಮ್ಮ ದರ್ಶನ್ ಅವರು. ನೊಂದು ಪಾಪ ಕಾರಾಗೃಹದಲ್ಲಿದ್ದಾರೆ. ತುಂಬಾ ನೋವಾಗುತ್ತೆ ಮನಸ್ಸಿಗೆ. ದರ್ಶನ್ ನಮ್ಮ ಜೊತೆ ಇಲ್ವಲ್ಲ, ವಿಚಾರ ಕಷ್ಟ ಆಗುತ್ತೆ ಮನಸ್ಸಿಗೆ. ಒಳ್ಳೇದಾಗ್ಬೇಕಾಯಪ್ಪ, ದೇವ್ರು ಒಳ್ಳೇದ್ ಮಾಡ್ತಾರೆ ಅನ್ನೋ ನಂಬಿಕೆ. ಇಲ್ಲಾಂದ್ರೆ ದೇವರೇ ಇಲ್ಲ ಅಂತ ಹೇಳ್ತೀನಿ ನಾನು. ದರ್ಶನ್ ಒಳ್ಳೇದಾಗ್ಬೇಕಾಯಪ್ಪ, ಒಳ್ಳೇದಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ನಮಸ್ಕಾರ.